ನಮಸ್ಕಾರ, ರಾಜ್ ನ್ಯೂಸ್ ಲ್ಯಾನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಟಿಬೇಟಿ ಕಾಲನಿಯ ಕ್ಯಾಂಪ್ ನಂಬರ್ 1ರಲ್ಲಿಯ ಹಣ್ಣಿನ ಅಂಗಡಿಯಲ್ಲಿ ಮತ್ತೆ ಕಳ್ಳತನವಾದ ಘಟನೆ ನಡೆದಿದೆ. ಟಿಬೇಟಿ ಕಾಲನಿಯ ಕ್ಯಾಂಪ್ ನಂಬರ್ 1ರಲ್ಲಿಯ ಇಮಾಮ್ ಸಾಬ್ ಸೈಯದ್ ಅಲಿ ಇಂದೂರ್ ಹಾಗೂ ಬಾಷಾ ಸಾಬ್ ರಾಜೇಶ್ ಸಾಬ್ ಇಂದೂರ್ ಇವರ ಹಣ್ಣಿನ ಅಂಗಡಿಯಲ್ಲಿ 20,000 ರೂಪಾಯಿ ಬೆಲೆ ಬಾಳುವ ಹಣ್ಣಿನ ಬಾಕ್ಸ್ಗಳನ್ನು ಕಳ್ಳರು ಕಳುವು ಮಾಡಿಕೊಂಡು ಹೋಗಿದ್ದಾರೆಂದು ಇಂದೂರ್ ಗುತ್ತಿಗೆದಾರ ಹಜರತ್ ಅಲಿ ಅತ್ತಿಗೇರಿ ತಿಳಿಸಿದ್ದಾರೆ. ಇತ್ತೀಚೆಗೆ ಇಲ್ಲಿಯ ಹಣ್ಣಿನ ಅಂಗಡಿಯಲ್ಲಿ ಕಳ್ಳತನವಾಗಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಮಹಾಶಿವರಾತ್ರಿ ಪ್ರಯುಕ್ತ ದಿನಾಂಕ 26ರಂದು ಮುನಗೋಡು ಆನಂದ್ ನಗರದ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ ಶ್ರೀ ಈಶ್ವರ ದೇವರಿಗೆ ಪಂಚಾಮೃತ ಅಭಿಷೇಕ, ಲಘು ರುದ್ರಾಭಿಷೇಕ, ಮಹಾಮಂಗಳಾರತಿ, ಹಣ್ಣುಕಾಯಿ ಸಮರ್ಪಣೆ ಜರುಗಲಿದೆ. ಸಂಜೆ ಮಹಾಪೂಜೆ, ದೀಪಾಲಂಕಾರ, ರಾತ್ರಿ 9 ಗಂಟೆಗೆ ಜಾಗರಣೆ ನಿಮಿತ್ತ ಅತ್ತಿವೇರಿ ಬಸವಧಾಮದ ಬಸವೇಶ್ವರಿ ಮಾತಾಜಿ ಅವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 27ರಂದು ಬೆಳಿಗ್ಗೆ ಪುಣ್ಯಾಂಕ ವಾಚನ, ನವಗ್ರಹ ವಾಸ್ತುಮುಖ, ಲಘು ರುದ್ರ ಹೋಮ, ಮಧ್ಯಾಹ್ನ 1 ಗಂಟೆಗೆ ವಿಶೇಷ ಪುಷ್ಪಾಲಂಕಾರ ಪೂಜೆ ಮತ್ತು ಅನ್ನ ಸಂತರ್ಪಣೆ ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯವರು ತಿಳಿಸಿದ್ದಾರೆ. ಸಂಸ್ಕೃತಿ ವೈಭವ ತಂಡ ಮುಂಡಗೋಡ ಆಶ್ರಯದಲ್ಲಿ ಮಾರ್ಚ್ 1ರಂದು ಸಾಯಂಕಾಲ 4:30 ಗಂಟೆಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಹಳೂರಿನಲ್ಲಿ ಹಳ್ಳಿ ಹಬ್ಬ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಜಿ ಉದ್ಘಾಟಿಸಲಿದ್ದಾರೆ. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಬೋವಿ ವಡ್ಡರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಂಜುಳಾ ಶಂಕರ್ ಗೌಡಿ ಹಾಗೂ ಡಾಕ್ಟರ್ ವಿದ್ಯಾವತಿ ಎಸ್ ಗಲ್ಗಲಿ ಆಗಮಿಸಲಿದ್ದಾರೆಂದು ಸಂಸ್ಕೃತಿ ವೈಭವ ತಂಡದ ರೋಹಿಣಿ ಕಾಮತ್ ಮತ್ತು ವಿದ್ಯಾ ರಾವ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಘಟಕ ಧಾರವಾಡ ಆಶ್ರಯದಲ್ಲಿ ರವಿವಾರ ಕೆಸಿಡಿ ರಸ್ತೆಯಲ್ಲಿರುವ ನೌಕರರ ಭವನದಲ್ಲಿ ಧಾರವಾಡ ಜಿಲ್ಲಾ ಸರ್ಕಾರಿ ಹಾಗೂ ಅನುದಾನಿತ ಮುಸ್ಲಿಂ ಶಿಕ್ಷಕರ ಹಾಗೂ ಮುಸ್ಲಿಂ ನೌಕರರ ಜಿಲ್ಲಾ ಮಟ್ಟದ ಸಮ್ಮೇಳನದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ 2023-24ನೇ ಸಾಲಿನಲ್ಲಿ ಹುಬ್ಬಳ್ಳಿ ವರೂರಿನ ಎಜಿಎಂ ಕಾಲೇಜ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ 90% ಅಂಕ ಗಳಿಸಿ ಸಿವಿಲ್ ವಿಭಾಗದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ ಶಾಹೀನ್ ನಜೀರುದ್ದೀನ್ ತಾಡ್ಪತ್ರಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಧಾರವಾಡ ಘಟಕದಿಂದ ಸನ್ಮಾನಿಸಿ ಲ್ಯಾಪ್ಟಾಪ್ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ಪಾಲಕರಾದ ಪತ್ರಕರ್ತರಾದ ನಜೀರುದ್ದೀನ್ ತಾಡ್ಪತ್ರಿ ಹಾಗೂ ಅವರ ಧರ್ಮಪತ್ನಿ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಪ್ರಾಧಿಕಾರದ ಅಧ್ಯಕ್ಷರಾದ ಶಾಕೀರ್ ಸನದಿ, ಕೆಎಸ್ಜಿ ಮೇವಾ ರಾಜ್ಯಾಧ್ಯಕ್ಷರಾದ ಸಲೀಂ ಹಂಚಿನಮನಿ, ಕೆಎಸ್ಜಿ ಮೇವಾ ಧಾರವಾಡ ಜಿಲ್ಲಾಧ್ಯಕ್ಷರಾದ ಇಂಜಿನಿಯರ್ ಆರ್.ಎಂ. ದಫೇದಾರ್, ಕಿಮ್ಸ್ ಸಂಶೋಧನಾ ಸಂಸ್ಥೆಯ ಪ್ರಿನ್ಸಿಪಾಲರಾದ ಕೆ.ಎಫ್. ಕಮ್ಮಾರ್, ಧಾರವಾಡ ಡಯಟ್ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಅಕ್ಬರ್ ಅಲಿ ಖಾಜಿ, ಕೆಎಸ್ಜಿ ಮೇವಾ ಧಾರವಾಡದ ಜಿಲ್ಲಾ ಸೆಕ್ರೆಟರಿ ಎಂ.ಕೆ. ಗೋಡೆ ಸವಾರ್, ಕಿಮ್ಸ್ನ ಡಾಕ್ಟರ್ ಶಿಲ್ಪಾ, ಹೃದಯ ತಜ್ಞ ಡಾಕ್ಟರ್ ವೀರೇಶ್ ಸೇರಿದಂತೆ ರಾಜ್ಯ ಹಾಗೂ ಧಾರವಾಡ ಕೆಎಸ್ಜಿ ಮೇವಾದ ಪದಾಧಿಕಾರಿಗಳು ಸದಸ್ಯರು ಇದ್ದರು.
ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.